ರೌತು ಕಾ ರಾಜ್ 2024ರ ಜೂನ್ನಲ್ಲಿ ಜಿ5 OTTಯಲ್ಲಿ ಬಿಡುಗಡೆಯಾದ ಹಿಂದಿ ಚಲನಚಿತ್ರವಾಗಿದೆ. ಸಸ್ಪೆನ್ಸ್ ಮತ್ತು ಪತ್ತೆದಾರಿ ಕತೆ ಹೊಂದಿರುವ ಚಿತ್ರದಲ್ಲಿ ಖ್ಯಾತ ನಟ ನವಾಜುದ್ದೀನ್ ಸಿದ್ದಿಕಿ ನಟಿಸಿದ್ದಾರೆ. 2 ತಾಸು ಕಾಲಾವಧಿಯ ಈ ಸಿನಿಮಾ ಅಂಧ ಮಕ್ಕಳ ಶಾಲೆ, ಒಂದು ಸಾವು, ರಿಯಲ್ ಎಸ್ಟೇಟ್, ರಾಜಕೀಯ, ಅಂಧ ವಿದ್ಯಾರ್ಥಿಗಳ ಪ್ರೇಮ ಪ್ರಕರಣ, ಪೊಲೀಸ್ ಅಧಿಕಾರಿಯ ಕರ್ತವ್ಯ ನಿಷ್ಠೆಯೊಂದಿಗೆ ಕುತೂಹಲಕಾರಿ ತಿರುವುಗಳನ್ನು ಪಡೆಯುತ್ತಾ ಸಾಗುತ್ತದೆ. ಈ ಚಿತ್ರದಲ್ಲಿ ಕೇಳಿಬರುವ ಒಂದು ಮಾತು ಏರ್ ಎಂಬಾಲಿಸ್ಮ್. ಈ ಏರ್ ಎಂಬಾಲಿಸ್ಮ್ ರೌತು ಕಾ ರಾಜ್ ಚಿತ್ರಕ್ಕೆ ಪ್ರಮುಖ ತಿರುವು ನೀಡುತ್ತದೆ. ಏರ್ ಎಂಬಾಲಿಸ್ಮ್ ಎಂಬ ವೈದ್ಯಕೀಯ ಪರಿಭಾಷೆ ಬಗ್ಗೆ ತಿಳಿದುಕೊಳ್ಳೋಣ. ವೈದ್ಯರು, ದಾದಿಗಳು ಅಥವಾ ಕಾಂಪೌಂಡರ್ ಎಂದು ಕರೆಯಲಾಗುವ ವೈದ್ಯರ ಸಹಾಯಕರು ಸಾಮಾನ್ಯವಾಗಿ ಇಂಜೆಕ್ಷನ್ ಮಾಡುತ್ತಾರೆ. ಈ ಪೈಕಿ ಬಹುತೇಕರು ಇಂಜೆಕ್ಷನ್ ಮಾಡುವಾಗ ಅದರಲ್ಲಿನ ಸ್ವಲ್ಪ ಔಷಧವನ್ನು ಸಿರಿಂಜ್ ಮೂಲಕ ಹೊರಬರುವಂತೆ ಮಾಡಿ ಬಳಿಕ ಇಂಜೆಕ್ಷನ್ ಮಾಡುತ್ತಾರೆ. ಇದು ಒಂದು ಪ್ರಕ್ರಿಯೆ ಆಗಿದೆ. ಇದರಿಂದ ಸಿರಿಂಜ್ನಲ್ಲಿ ಗಾಳಿ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ. ಒಂದು ವೇಳೆ ಸಿರಿಂಜ್ನಲ್ಲಿ ಗಾಳಿ ಇದ್ದು ಅದು ಗುಳ್ಳೆಯಾಗಿ ನಮ್ಮ ರಕ್ತನಾಳದೊಳಗೆ ಸೇರಿಕೊಂಡರೆ ಅದನ್ನೇ ಏರ್ ಎಂಬಾಲಿಸ್ಮ್ ಎನ್ನಲಾಗುತ್ತದೆ. ಈ ಏರ್ ಎಂಬಾಲಿಸ್ಮ್ ಜೀವಕ್ಕೆ ಎರವಾಗಬಹುದು. ಈ ಗುಳ್ಳೆ ರಕ್ತನಾಳ ಅಂದರೆ ಅಪಧಮನಿ ಇಲ್ಲವೇ ಅಭಿಧಮನಿಯೊಳಗೆ ಸೇರಿಕೊಂಡರೆ ಹೃದಯಾಘಾತ ಇಲ್ಲವೇ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರುತ್ತವೆ. ಇದರಿಂದಾಗಿ ಇಂಜೆಕ್ಷನ್ ಮಾಡುವ ಮುನ್ನ ಒಮ್ಮೆ ನಾವು ಕೂಡ ಆ ಪ್ರಕ್ರಿಯೆ ಗಮನಿಸಬೇಕು. ಅನನುಭವಿಗಳಿಂದ ಇಂಜೆಕ್ಷನ್ ಮಾಡಿಸಿಕೊಳ್ಳಬಾರದು. ಈ ಮೂಲಕ ಏರ್ ಎಂಬಾಲಿಸ್ಮ್ ಆಗದಂತೆ ನೋಡಿಕೊಳ್ಳಬೇಕು.